ಇವಾಗ ಇಲ್ಲಿ ಓಮ್ ಬೀಚ್ ವ್ಯೂ ಪಾಯಿಂಟ್ ಇದೆಯಲ್ಲ, ಇದೆ ಲಾಸ್ಟ್ ವ್ಯೂ ಪಾಯಿಂಟ್ ನೋಡ್ಬೋದು. ಇದಕ್ಕಿಂತ ಇಲ್ಲಿ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ಓಮ್ ಬೀಚಿಗೆ ಬಂದಾಗ ಈ ಒಂದು ಪಾಯಿಂಟ್ಗೆ ಬರೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಿಮಗೆ ಡ್ರೋನಿಂದ ಮೇಲ್ಗಡೆ ಮಾತ್ರ ಓಮ್ ರೀತಿಯಲ್ಲಿ ಸೇಫ್ ಕಾಣಿಸುತ್ತೆ. ಕೆಳಗಡೆ ಬೀಚಿಗೆ ಬಂದಾಗ ನಿಮಗೆ ಎಷ್ಟೊಂದು ಸೇಫ್ ಓಮ್ ರೀತಿಯಲ್ಲಿ ಕಾಣಿಸೋಲ್ಲ. ನೀವು ಈ ಒಂದು ಪಾಯಿಂಟ್ಗೆ ಬರಬೇಕಾಗುತ್ತೆ. ಈ ಒಂದು ಪಾಯಿಂಟ್ಗೆ ಬಂದಾಗ ನಿಮಗೆ ಸರಿಯಾಗಿ ಕಾಣಿಸುತ್ತೆ ಓಮ್ ರೀತಿಯಲ್ಲಿ. ನಿಮಗೆ ಇನ್ನೊಂದು ಸಲ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಇಲ್ಲಿ ನೀವು ನೋಡ್ಕೊಳ್ಬೋದು, ಅದು ಸ್ಟಾರ್ಟಿಂಗ್ ಪಾಯಿಂಟ್ ಓಮ್ ಬೀಚ್, ಇದು ಸೆಕೆಂಡ್ ಪಾಯಿಂಟ್, ಇದು ಮೂರನೇ ಪಾಯಿಂಟು. ಈ ರೀತಿ ಬರುತ್ತೆ ಓಮ್ ಶೇಪಲ್ಲಿ. ನೋಡಿ ಹೀಗಿದೆ ಓಮ್ ಬೀಚ್ ವ್ಯೂ ಪಾಯಿಂಟು. ನೀವು ಓಮ್ ಬೀಚ್ಗೆ ಬಂದಾಗ ಈ ಒಂದು ಪ್ಲೇಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಇಲ್ಲಿ ನೀವು ನಿಂತ ಜಾಗದಿಂದಲೇ ಕೂಡ ನಿಮಗೆ ಇಲ್ಲಿ ಓಮ್ ರೀತಿ ಸೇಫ್ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಮೇಲ್ಗಡೆ ಡ್ರೋನಿಂದ ನೋಡಬೇಕಾಗುತ್ತೆ. ಡ್ರೋನ್ ನೋಡಿ ಪ್ಯಾರಡೈಸ್ ಬೀಚಲ್ಲಿ ವ್ಯೂ ಈ ರೀತಿ ಇದೆ ನೋಡಿ. ಇರೋಡ ಬೀಚ್ ಇದು. ಇನ್ನು ನೀವು ಟ್ರೆಕ್ಕಿಂಗ್. ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಇಲ್ಲಿ ಕೆಲಸ ಇಲ್ಲಾಗಿತ್ತು, ನಮಗೆ ಖಾಲಿದ್ವಿ ಶೆಡ್ಡಲ್ಲಿ. ಮತ್ತು ಎಲ್ಲರೂ ಕೂಡ ಬಂದು ಕೂತ್ಕೊಂಡಿದ್ರು ಇಲ್ಲೇ ಕೂಡ. ಹೀಗೆ ಸುಮ್ಮನೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಿದ್ರು. ಸುಮ್ಮನೆ ಕೂತ್ಕೊಂಡು ಇಲ್ಲಿ ಬೇಜಾರು ಬರುತ್ತೆ ಅಂದ್ಕೊಂಡು ನಂತರ ಇಲ್ಲಿ ಹೋಗೋಣ ಅಂತ ಫಿಕ್ಸ್ ಆಗಿಬಿಟ್ರು ಎಲ್ಲರೂ ಕೂಡ. ಇಲ್ಲಿ ಎಲ್ಲಿ ಹೋಗೋದಂತ ನೋಡ್ತಿದ್ದೇವೆ. ಯಾಕಂದರೆ ಇರುವಾಗ ಓಮ್ ಬೀಚ್ ಮತ್ತು ಹಾಫ್ ಮೂನ್ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಆಯಿತು. ನಂತರ ಇನ್ನೊಬ್ಬ ಬರೋದಿತ್ತು, ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ರು ಇಲ್ಲಿ. ಆಮೇಲೆ ಇಲ್ಲೊಬ್ಬ ಚಿಕ್ಕ ಹುಡುಗ ಇದ್ದ, ಅವನು ಕೂಡ ಕೇಳಿದ್ರು ಬರ್ತಿಲ್ವ ಅಂದ್ಕೊಂಡು. ಅವನು ಕೂಡ ಬರ್ತಿ ಅಂತ ಹೇಳ್ದ. ಹಾಗೆಯೇ ಅವನು ಕೂಡ ಕರ್ಕೊಂಡು ಹೋಗಲಿಕ್ಕೆ ಪ್ಲ್ಯಾನ್ ಆಯಿತು. ಇಲ್ಲಿ ಮೊದಲಿಗೆ ಓಮ್ ಬೀಚ್ ಹೋಗಿಬಿಟ್ಟು ಆಮೇಲೆ ಹಾಫ್ ಮೂನ್ ಮತ್ತು ಪ್ಯಾರಡೈಸ್ಗೆ ಎಲ್ಲ ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ತೋರಿಸ್ತೇನೆ. ವ್ಯೂ ಪಾಯಿಂಟ್ ಕೂಡ ಇದೆ, ಮಸ್ತ್ ಇಲ್ಲಿ ವ್ಯೂಸ್ ಇರುವಂಥದ್ದು, ಅದನ್ನು ಕೂಡ ತೋರಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಮಸ್ತ್ ಕಾಣ್ತಿದ. ನೋಡ್ತಿದ. ಇಲ್ಲಿ ಮೇಲ್ಗಡೆ ಹೋಗುವಂಥ ದಾರಿಯಲ್ಲಿ ಒಂದು ಕೂಡ್ಲೆ ಬೀಚ್ ವ್ಯೂ ಪಾಯಿಂಟ್ ಇದೆ ನೋಡಿ. ಈ ಒಂದು ವ್ಯೂ ಪಾಯಿಂಟಲ್ಲಿ ತುಂಬಾ ಸೂಪರಾಗಿ ಕಾಣಿಸುತ್ತೆ. ಕೂಡ್ಲೆ ಬೀಚ್ ವ್ಯೂ ಪಾಯಿಂಟ್ ಇದು. ಇವಾಗ ಇಲ್ಲಿ ಓಮ್ ಬೀಚ್ಗೆ ಬರ್ತಾ ಇದ್ವಿ ನಾವು. ನಿಮಗೆ ತೋರಿಸ್ತೇನೆ ವ್ಯೂ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ಒಂದ್ಸಲ. ಇಲ್ಲಿಂದ ಕೆಳಗಡೆ ಹೋಗಬೇಕಾಗತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಜನ ತುಂಬ ಇದ್ದಾರೆ. ಶನಿವಾರ ರವಿವಾರ ಮತ್ತು ವೀಕೆಂಡ್ ಇದ್ದಾಗಲ್ಲ ಇಲ್ಲಿ ಜನ ತುಂಬ ನಿರ್ತಾರೆ. ಹಾಂ, ನೋಡಿ ಇದೆ ಓಮ್ ಬೀಚು. ಇಲ್ಲಿ ಕೆಳಗಡೆಯಿಂದ ಈ ರೀತಿ ಕಾಣುತ್ತೆ. ಇದು ಮೇಲ್ಗಡೆಯಿಂದ ನೋಡಿದಾಗ ಇದು ಈ ರೀತಿಯಲ್ಲಿ ಓಮ್ ಶೇಪಲ್ಲಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿ ಹೋಗ್ಕೊಂಡು ತೋರಿಸ್ತೀನಿ. ಇದು ಮೇಲ್ಗಡೆ ಡ್ರೋನಿಂದ ನೋಡಿದಾಗ ಮಾತ್ರ ಸರಿಯಾಗಿ ಓಮ್ ರೀತಿಯಲ್ಲಿ ಕಾಣಿಸುತ್ತೆ.
ಶನಿವಾರ ರವಿವಾರೆಲ್ಲ ಮತ್ತೆ ಇಲ್ಲಿ ಜನ ಫುಲ್ ಇರ್ತಾರೆ ಟೂರಿಸ್ಟು. ಎಲ್ಲಿ ಅದು? ಹಾಂ ಆತು. ಓಮ್ ಬೀಚಲ್ಲಿ ಈ ಕಡೆ ಎಲ್ಲ ತುಂಬ ಇಂಡಿಯನ್ಸ್ ಇರ್ತಾರೆ, ಇನ್ನು ಆ ಕಡೆ ಸ್ವಲ್ಪ ಫಾರಿನರ್ ಇರ್ತಾರೆ. ಇವಾಗ ಆಫ್ ಸೀಸನ್ ಆಗಿರೋದ್ರಿಂದ ಅವರು ಸ್ವಲ್ಪ ಇರಲ್ಲ ಇಲ್ಲಿ. ನೋಡಿ ಅಲ್ಲೆಲ್ಲ ಕಾಣೋದು ಮ್ಯಾನೆ, ಅಲ್ಲ ತೆಂಗಿನ ಮರ ಅಲ್ವಾ? ಮ್ಯಾನಿನ ಓಮ್ ಕಾಣ್ತಿದೆ ಅಲ್ಲೆಲ್ಲ ಅದು. ಹೌದಾ? ಅಲ್ವಾ ಮ್ಯಾನಿನ್ ನೋಡ್ದಂಗೆ. ಇವಾಗ ನಾವು ಇಲ್ಲಿ ಓಮ್ ಬೀಚಿಂದನೇ ಹಾಫ್ ಮೂನ್ ಮತ್ತು ಪ್ಯಾರಡೈಸ್ ಬೀಚ್ಗಳ ಟ್ರೆಕ್ಕಿಂಗ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಸ್ವಲ್ಪ ರಿಸ್ಕಿನೇ ಇದೆ ಪ್ಲೇಸ್ ಎಲ್ಲ ಕೂಡ. ನೋಡಿ ಇಲ್ಲೊಂದು ಮೀನು ಬಿದ್ದಿದೆ. ಇದು ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾನು. ಫಸ್ಟ್ ಟೈಮ್ ಬಂದವಾಗ ಅಷ್ಟೊಂದು ಸರಿಯಾಗಿ ನೋಡ್ಲಿಕ್ಕಾಗಿಲ್ಲ, ಸ್ವಲ್ಪ ಬೇಗನೆ ಹೋದರು ಅವಾಗ ನೋಡಿಕೊಂಡು. ಇವಾಗ ನಿಮಗೆ ಸ್ವಲ್ಪ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ಕೂಡ ಸರಿಯಾಗಿ ತೋರಿಸ್ತೇನೆ, ಯಾವ ರೀತಿ ವ್ಯೂ ಇದೆ ಅಂತ ಇಲ್ಲಿ. ನೋಡಿ ಇಲ್ಲಿ ನಿಮಗೆ ಬೋಟ್ ರೈಡಿಂಗ್ ಎಲ್ಲ ಸಿಗುತ್ತೆ. ಮತ್ತು ಇವಾಗ ಸ್ವಲ್ಪ ಮಳೆಗಳಾಗಿರೋದ್ರಿಂದ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡಿರ್ತಾರೆ. ಇನ್ನು ಮತ್ತು ಮ್ಯಾನ್ ಹೋಗೋದಿದ್ದು ಯಾಕಂತೆ ಆದಿಸ್ ಬಂದ ಹೆಂಕಟಿ ಆದಿಸ್ ಬಂದ ಓಡ್ತೆ ಹೋಗಿರ ನಾವು. ಎಲ್ಲ ನಿಲ್ಲ ಹಾಂ ಅದೇ ಎಲ್ಲೂ ನಿಲ್ಲುದಿಲ್ವಾ? ನೋಡಿ ಓಮ್ ಬೀಚ್ ಕೆಳಗಡೆಯಿಂದ ಈ ರೀತಿ ಕಾಣಿಸುತ್ತೆ ಇಲ್ಲಿ. ನಿಮಗೆ ಮೇಲ್ಗಡೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ನಿಮಗೆ ಇಲ್ಲಿ ಒಂದು ಫೋಟೋ ಹಾಕ್ತೇನೆ, ನೋಡ್ಬೋದು ನೀವು. ಅಂದರೆ ಮೇಲ್ಗಡೆ ಡ್ರೋನಿಂದ ನೋಡುವಾಗ ಇಲ್ಲಿ ಓಮ್ ಬೀಚ್ ಈ ರೀತಿ ಸೇಫ್ ಕಾಣಿಸುತ್ತೆ ನಿಮಗೆ. ನಾನು ಇಲ್ಲಿ ಒಂದು ಪೋಸ್ಟ್ ಹಾಕ್ತೇನೆ. ಹಂಗ ಹೌದು ಕುಮಾರ, ರಾತ್ರಿ ದೂರ ಹೋಗೋದಿಲ್ಲ ಮತ್ತು ನೀ ಕುತ್ಕೊಂಡು ಹಾಕಲ್ಲ ಅಂಗಡಿಯಲ್ಲಿ ಅಲ್ಲಿ. ಇವಾಗ ಈ ಕಡೆ ಇರುವಂಥ ಪಾರ್ಟ್ಸ್ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಇದು ಒಂದು ತುದಿ. ಇವಾಗ ಇಲ್ಲಿಂದಾನೆ ಆ ಕಡೆ ಹಿಂಗೆ ಮತ್ತೊಂದು ಭಾಗ ಹೋಗುತ್ತೆ. ಆ ಕಡೆ ಎಲ್ಲ ಜಾಸ್ತಿ ಟೂರಿಸ್ಟ್ ಯಾರು ಇರೋದಿಲ್ಲ. ನಾವು ಇವಾಗ ನಿಮಗೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ನೋಡಿ, ಆ ಒಂದು ವ್ಯೂ ಪಾಯಿಂಟು, ಅದೇ ಓಮ್ ಬೀಚು ಎಂಡಿಂಗ್ ಅದು. ಅಲ್ಲಿಂದ ಆ ಕಡೆ ಹೋಗ್ತೇನೆ, ಹಾಫ್ ಮತ್ತು ಪ್ಯಾರಡೈಸ್ ಬೀಚು ಎಲ್ಲನೂ ಕೂಡ ನಿಮಗೆ ಕವರ್ ಮಾಡ್ಕೊಂಡು ತೋರಿಸ್ತೇನೆ ವ್ಯೂ ಪಾಯಿಂಟ್ ಯಾವ್ಯಾವ ರೀತಿ ಇದೆ ಅಂತ. ಈ ಕಡೆ ಎಲ್ಲ ಟೂರಿಸ್ಟ್ ಸ್ವಲ್ಪ ಕಡಿಮೆನೇ ಕೂಡ ಇರ್ತಾರೆ. ಆ ಕಡೆ ಇರುವಂಥ ಭಾಗದಲ್ಲಿ ತುಂಬ ಜಾಸ್ತಿ ಇರ್ತಾರೆ. ನೋಡ್ಬೋದು ನೀವು ಎಷ್ಟಿದ್ದಾರೆ ಅಂತ. ಇವಾಗ ಇಲ್ಲಿ ಓಮ್ ಬೀಚಲ್ಲಿ ಇಲ್ಲಿ ಮಿಡ್ಲ್ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ನೋಡ್ಬೋದು. ಇದು ಓಮ್ ಈ ರೀತಿ ಆದಾಗ ಇದೇ ಮಿಡ್ಲ್ ಪಾಯಿಂಟ್ ಆಗಿದ್ದು. ಇಲ್ಲಿಂದನೇ ಆಮೇಲೆ ಈ ಕಡೆ ಹೀಗೆ ಹೋಗುತ್ತೆ ಒಂದು, ನೋಡ್ಬೋದು. ಇದು ಒಂದು ಮಿಡ್ಲ್ ಪಾಯಿಂಟ್, ಇದರಿಂದನೇ ಇಲ್ಲಿ ಓಮ್ ರೀತಿಯಾಗಿ ಸೇಫ್ ಕಾಣಿಸುತ್ತೆ ನೋಡಿ. ಇದೊಂದು ಕಡೆ ಆದರೆ ಇನ್ನೊಂದು ಈ ಕಡೆ ನೋಡ್ಬೋದು. ಈ ಕಡೆ ಎಲ್ಲ ಫುಲ್ ಜಾಸ್ತಿ ಫಾರಿನರ್ ಇರ್ತಾರೆ. ಆಮೇಲೆ ಸೀಸನ್ ಟೈಮಲ್ಲಿ ಈ ಕಡೆ ಎಲ್ಲ ಇಂಡಿಯನ್ಸ್ ಕಡಿಮೆ ಇರ್ತಾರೆ. ನಿಮಗೆ ಇಂಡಿಯನ್ಸ್ ಬೇಕಂದರೆ ಇಂಡಿಯನ್ಸ್ ಎಲ್ಲ ಜಾಸ್ತಿ ಈ ಕಡೆ ಇರ್ತಾರೆ. ಈ ಬದಿ ಎಲ್ಲ ಫುಲ್ ನೋಡ್ಬೋದು. ಇದು ಮಿಡ್ಲ್ ಪಾಯಿಂಟ್ ಇದು ಓಮಲ್ಲಿ. ಆಮೇಲೆ ಇಲ್ಲಿಂದಲೇ ಹೀಗೆ ಹೋಗುತ್ತೆ, ಇದು ಓಮ್ ಬೀಚ್ ಆಗುತ್ತೆ. ಆಮೇಲೆ ಆ ಕಡೆ ಪ್ಯಾರಡೈಸ್ ಬೀಚು, ಹಾಫ್ ಮೂನ್ ಬೀಚ್ ಎಲ್ಲ ಬರುತ್ತೆ ನಿಮಗೆ.
ಇವಾಗ ನಾವು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಅಲ್ಲಿ ಕಾಣಿಸ್ತಿದ್ದಿಲ್ಲ ಪಾಯಿಂಟು, ಆ ಕಡೆಯಿಂದನೇ ಹಾಗೆ ಹೋಗಬೇಕಾಗುತ್ತೆ ಬೆಟ್ಟದ ಮೇಲಿಂದ. ನಿಮಗೆ ಅಲ್ಲೊಂದು ತೆಂಗಿನ ಮರ ಕಾಣಿಸ್ತಿಲ್ಲ ಪಾಯಿಂಟು, ವ್ಯೂ ಪಾಯಿಂಟ್ ಅಲ್ಲಿ ಹೋಗಿ ತೋರಿಸ್ತೇನೆ ಯಾವ ರೀತಿ ವ್ಯೂ ಕಾಣಿಸುತ್ತೆ ಅಂತ. ಇವಾಗ ಇಲ್ಲಿ ಒಂದು ಬೀಚಲ್ಲಿ ಆಫ್ ಸೀಸನ್ ಆಗಿರೋದ್ರಿಂದ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿ ನೋಡ್ಕೊಳ್ಬೋದು. ಇಲ್ಲಾಂದರೆ ಮಳೆಗಾಲದಲ್ಲಿ ನೀರಲ್ಲಿ ತುಂಬ ಜಾಸ್ತಿ ಮೇಲೆ ಬರುತ್ತೆ, ಹಾಗಾಗಿ ಎಲ್ಲ ಅಂಗಡಿನೂ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ವ್ಯೂ ಟ್ರೆಕ್ಕಿಂಗ್ ಮಾಡುವಾಗ ಯಾವ ರೀತಿ ಟ್ರೆಕ್ಕಿಂಗ್ ಮಾಡಬೇಕಂತ ಆ ಒಂದು ವ್ಯೂ ಪಾಯಿಂಟಲ್ಲೂ ಕೂಡ ಹೋಗ್ಬಿಟ್ಟು ತೋರಿಸ್ತೇನೆ. ಎಲ್ಲಿ ನೋಡ್ಬೋದು, ಇದು ಹೋಗ್ಬಿಟ್ಟು ಈ ರೀತಿ ಕಾಣಿಸ್ತಿದೆ. ಇನ್ನೊಂದು ಭಾಗದಲ್ಲಿ ಅಂಗಡಿ ಎಲ್ಲ ಬಂದ್ ಮಾಡಿಟ್ಟಿದ್ದಾರೆ ಇವಾಗ, ಯಾಕಂದರೆ ಮಳೆಗಾಲದಲ್ಲಿ ನೀರೆಲ್ಲ ತುಂಬ ಮೇಲೆ ಬರುತ್ತೆ ಮತ್ತು ಟೂರಿಸ್ಟರ್ಸ್ ಜಾಸ್ತಿ ಬರಲ್ಲ ಅಂತ. ಈ ಕಡೆ ಎಲ್ಲ ಫುಲ್ ಫಾರಿನರ್ ಇರ್ತಾರೆ, ಹಾಗಾಗಿ ಇಲ್ಲಿ ಅವರು ಫಾರಿನರೆಲ್ಲ ಮಳೆಗಾಲದಲ್ಲೆಲ್ಲ ಬರೋದು ಕಡಿಮೆ, ಅದಕ್ಕೆ ಅವರು ಅವರಿಗೆಲ್ಲ ಕ್ಲೋಸ್ ಮಾಡಿರ್ತಾರೆ ಮಳೆಗಾಲದಲ್ಲೆಲ್ಲ. ನೋಡಿ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿದೆ ಇಲ್ಲಿ. ಇನ್ನು ವ್ಯೂ ಕೂಡ ನೋಡ್ಕೊಳ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದು ಓಮ್ ಬೀಚ್ ಲಾಸ್ಟ್ ಎಂಡಿಂಗ್ ಪಾಯಿಂಟ್, ಇದು ಈ ರೀತಿ ಇದೆ. ಇವಾಗ ಅಲ್ಲೊಂದು ಅಂಗಡಿ ಕಾಣಿಸ್ತಿದೆಯಲ್ಲ ನೀವು ನೋಡ್ಬೋದು, ಅಲ್ಲಿಂದನೇ ಫುಲ್ ಟ್ರೆಕ್ಕಿಂಗ್ ಮಾಡ್ಬೋದು ಹಾಫ್ ಮೂನ್ ಮತ್ತು ಪ್ಯಾರಡೈಸ್ ಬೀಚ್ಗೆ. ಮತ್ತು ಲಾಸ್ಟ್ ಆ ಕಡೆ ಬೇಲೇಕನ್ ಅಂತ ಇರುತ್ತೆ, ಅಲ್ಲಿವರೆಗೆ ಇರುತ್ತೆ. ನೀವು ನೋಡ್ಬೋದು ನೀವು, ಇದು ಲಾಸ್ಟ್ ಅಂಗಡಿ ಆಗಿದೆ ಇಲ್ಲೊಂದು. ಈ ಕಡೆಯಿಂದ ನಾವು ಹಾಫ್ ಮೂನ್ಗೆ ಟ್ರೆಕ್ಕಿಂಗ್ ಮಾಡುವಂಥದ್ದು. ನೋಡಿ ಇಲ್ಲೊಂದು ಸಣ್ಣ ಬೋರ್ಡ್ ಹಾಕಿದ್ದಾರೆ, ಅಷ್ಟೊಂದು ಕಾಣಿಸಲ್ಲ. ಈ ಕಡೆಯಿಂದ ನಾವು ಕೂಡ ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ನೋಡಿ ನಿಮಗೆ ಅಷ್ಟು ಕೂಡ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಇಲ್ಲೆಲ್ಲ ತುಂಬ ಆರಾಮಾಗಿರುತ್ತೆ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ತುಂಬ ರಿಸ್ಕ್ ಆಗಿದೆ, ಯಾಕಂದರೆ ನಾನು ಒಂದು ಸತಿ ಹೋಗ್ತಾ ಬಂದಿದ್ದೆ ಮೊದಲೇ, ಸಾಕಾಯ್ತು ಹೋಗ್ಕೊಂಡು. ಹೌದು, ಇದು ಸೆಕೆಂಡ್ ಟೈಮ್ ಹೋಗೋದು. ಆವಾಗ ನನಗೆ ಗೊತ್ತಿಲ್ಲಾಗಿತ್ತು ಅಷ್ಟೊಂದು ಪ್ಲೇಸ್ ಎಲ್ಲ, ಹಾಗಾಗಿ ವೀಡಿಯೋ ಮಾಡಿಲ್ಲ. ಇವಾಗ ನನ್ನ ಫ್ರೆಂಡನ್ನ ಕ್ಯಾಮ್ರಾ ತಕ ಬಂದಿದ್ದೆ ನಾನಿಲ್ಲಿ ವೀಡಿಯೋ ಮಾಡ್ಲಿಕ್ಕಂತ. ಓಮ್ ಬೀಚಲ್ಲೆಲ್ಲ ವ್ಯೂ ಪಾಯಿಂಟ್ ಇತ್ತಲ್ಲ, ಅಲ್ಲೋವನ ಅಲ್ಲಿ ಎಲ್ಲಂತ ನಂಗೆ ಗೊತ್ತಿಲ್ವ, ಬೇಗೆಲ್ಲ ಕಾಣ್ತಿದಂತೆ ಓಮು. ತಾಮ್ ಎಲ್ಲಿಯವನಂತೆ ಇಲ್ಲಿ ನೋಡಿ, ಒಂದು ಅಂಗಡಿ ಕಾಣಿಸ್ತಿತ್ತಲ್ಲ, ಅವರು ಓನರ್ ಕೂಡ ಇಲ್ಲೆಲ್ಲ ಇದ್ದಾರೆ. ಇವನ್ ಫ್ರೆಂಡ್ಸ್ ಅವ ನಾಗರಾಜ ಅಂತ ಅವನ ಹೆಸರು. ಅವ್ರ ಹತ್ರ ಇವಾಗ ಅವನು ಕರ್ಕೊಂಡು ಹೋಗ್ತೀವಿ. ಇಲ್ಲೆಲ್ಲ ಒಂದು ಓಮ್ ಬೀಚಲ್ಲಿ ಸ್ವಲ್ಪ ಓಮ್ ಬೀಚಲ್ಲಿ ಕಾಣಿಸುತ್ತೆ, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಅಂತೆ. ನಮಗೂ ಗೊತ್ತಿಲ್ಲ ಊರವರಾದರೂ ಕೂಡ ನಮಗೆ. ಇದು ಮೇಲ್ಗಡೆಯಿಂದ ನೋಡಿದಾಗ ಸರಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಸ್ವಲ್ಪ ಕೆಳಗಡೆಯಿಂದನೇ ಕೂಡ ನೋಡ್ತಿದ್ವಿ, ಹಾಗಾಗಿ ಅಷ್ಟು ಕಾಣೋದಿಲ್ಲ. ನೋಡೋಣ ಹೀಗೆ ಅವನು ಬರ್ತಾನಂತ. ನೋಡಿ ಈ ಕಡೆಯಿಂದ ಹೀಗೆ ಮೇಲ್ಗಡೆ ಹೋಗಬೇಕು ಕೂದಲೇ. ಎಲ್ಲ ಅಂಗಡಿನೂ ಕೂಡ ಕ್ಲೋಸ್ ಮಾಡಿರ್ತಾರೆ, ಮೇಲ್ಗಡೆ ಎಲ್ಲ ಅಂಗಡಿ ಎಲ್ಲ ಇರೋದಿಲ್ಲ. ನೋಡಿ ಹೀಗೆ ಹೋಗ್ಬೇಕಾಗತ್ತೆ ಮೇಲ್ಗಡೆ. ಮೊದಲೇ ಹಾಫ್ ಮೂನು, ಆಮೇಲೆ ಪ್ಯಾರಡೈಸು, ಆಮೇಲೆ ಆ ಕಡೆ ಅಲ್ಲಿ ಬೇಲೇಕಾನ್ ಬೀಚ್ ಇರುತ್ತೆ. ಅಲ್ಲಿ ಗಾಡಿ ಎಲ್ಲ ಬರುತ್ತೆ, ನೀವು ಬೈಕು ಕಾರು ತಗೊಂಡು ಆ ಕಡೆಯಿಂದ ಬರ್ಬೋದು ಬೇಕಿದ್ರೆ. ಈ ಕಡೆ ಎಲ್ಲ ಬರೋದಿಲ್ಲ, ಈ ಕಡೆ ಎಲ್ಲ ಅಲ್ಲಿಲ್ಲ ಅಷ್ಟು ಬೀಚಲ್ಲಿ ಕೂಡ, ಅಲ್ಲಿಂದ ನಡ್ಕೊಂಡು ಬರಬೇಕಾಗತ್ತೆ. ಎಲ್ಲ ನೀವಂತೆ ವಾದಿಯಲ್ಲ ವಾರ ಎಂತ ಬರ್ತೀಯಾ? ನಾಗರಾಜ, ಇಲ್ಲೆಲ್ಲ ವ್ಯೂ ಪಾಯಿಂಟ್ ಇದಲ್ಲ, ಎಲ್ಲಿ ಅದೇಯಾ ಮತ್ತೆ ಬೇರೆ ಇಲ್ಲ? ಅದೇ ಅಂತ ವ್ಯೂ ಪಾಯಿಂಟು, ಅಲ್ಲಿ ಹೋಗಿ ನೋಡೋಣ. ನೋಡಿ ಇವನೇ ಇಲ್ಲಿ ಓಮ್ ಬೀಚಲ್ಲಿ ಅಲ್ಲಿ ಕಾಣಿಸ್ತಿಲ್ಲ ಒಂದು ಅಂಗಡಿ, ನೀರಿನ ವ್ಯವಸ್ಥೆ ಮಾಡಿದೆ ನೋಡಿ. ನೀರು ಬಾಟ್ಲಿ ತಗೊಂಡು ಹೋಗ್ಲೇಬೇಕಾಗತ್ತೆ ಇಲ್ಲಿ. ಅಲ್ಲಿ ಮೇಲ್ಗಡೆ ಒಂದು ಮೊದಲೇ ಕಾಣಿಸಿದಲ್ಲ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಚಾರ್ಜ್ ಕೂಡ ಕಡಿಮೆ ಆಗ್ತಿದೆ ಕ್ಯಾಮ್ರಾದಲ್ಲಿ, ಮೇನ್ ಪಾಯಿಂಟ್ ಮಾತ್ರ ತೋರಿಸ್ತೇನೆ. ನೋಡಿ ಈ ಕಡೆ ಹೋದರೆ ಹಾಪುಂಗ್ ಹೋಗ್ತಾರೆ, ಇಲ್ಲಿ ಸೀದಾ ಕೆಳಗಡೆಯಿಂದ ಮೇಲ್ಗಡೆ ಬಂದರೆ ಇಲ್ಲಿ ರೈಟಿಗೆ ಬರಬೇಕಾಗತ್ತೆ. ಒಂದು ಸಣ್ಣ ದಾರಿ ಇದೆ ನೋಡಿ, ಈ ಒಂದು ಮರ ಇದೆ, ಇದು ಹಾಪುಂಗ್ ಹೋಗುವಂಥ ದಾರಿ. ಈ ಕಡೆಯಿಂದ ಸೀದಾ ಹೋದರೆ ನಮಗೆ ಇಲ್ಲಿ ಓಮ್ ಬೀಚ್ ವ್ಯೂ ಪಾಯಿಂಟ್ ಸಿಗುತ್ತೆ. ನಾನು ವ್ಯೂ ಪಾಯಿಂಟ್ಗೆ ಇನ್ನೂ ಬಂದಿಲ್ಲ, ಇವಾಗಲೇ ಹೋಗಬೇಕಾಗಿರೋದು. ನೋಡ್ತೇನೆ ನೋಡಿ, ಇಲ್ಲಿ ಎರಡು ದಾರಿ ಇದೆ, ನೋಡ್ಕೊಂಡು ಎರಡರಲ್ಲಿ ನೋಡೋಣ ಹೆಂಗೆ ಹೋಗೋದು ಅನ್ಕ. ಆ ಕಡೆಯೇ ಹೋಗ್ಬೋದು ಅದು ವ್ಯೂ ಪಾಯಿಂಟ್ಗೆ. ಎರಡು ಒಂದೇ ದಾರಿ ಇರಬೇಕು ಮೋಸ್ಟ್ಲಿ. ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ, ಆಮೇಲೆ ಹೋಗಿಬಿಟ್ಟು. ಇವಾಗಲೇ ಕೂಡ ಸಾಕಾಯ್ತು ನಮಗೆ ಬಂದುಬಿಟ್ಟು, ಇನ್ನೂ ತುಂಬ ದೂರ ಹೋಗೋದಿದೆ. ಕ್ಯಾಮ್ರಾದಲ್ಲೇ ಕೂಡ ಚಾರ್ಜ್ ಕಡಿಮೆ ಇದೆ. ವ್ಯೂ ಪಾಯಿಂಟ್ ತೋರಿಸ್ತೇನೆ ಆಮೇಲೆ. ಇವಾಗ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ,
ನೋಡೋಣ ಇಲ್ಲಿ ಅಂತ ನೋಡ್ಬೋದು. ಈ ರೀತಿ ಕಾಣಿಸುತ್ತೆ ನೋಡಿ. ಓಮ್ ಬೀಚಲ್ಲಿ ಈ ರೀತಿ ಕಾಣಿಸುತ್ತೆ ನೋಡಿ. ಒಂದ್ಸಲ ಕಾಣಿಸ್ತಿದೆಯಲ್ಲ ನಿಮಗೆ, ನೋಡ್ಬೋದು. ಇಲ್ಲಿಂದ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಈಗ ಬಂದಿದೆ ನೋಡಿ. ಈಗ ಬಂದುಬಿಟ್ಟು ಇದು ಎಂಡ್ ಪಾಯಿಂಟು. ಇಲ್ಲಿವರೆಗೂ ಓಮ್ ಬೀಚ್ ವ್ಯೂ ಪಾಯಿಂಟ್ ನೋಡ್ಕೊಳ್ಬೋದು ನೋಡಿ. ಈ ರೀತಿ ಇದೆ. ಇವಾಗ ಇಲ್ಲಿಂದ ಆ ಕಡೆ ಹೋಗ್ತೇವೆ, ನೋಡೋಣ. ನೋಡಿ ಇಲ್ಲಿ ಬರಬೇಕಂದ್ರೆ ಈ ರೀತಿ ದಾರಿಯಲ್ಲೆಲ್ಲ ಬರಬೇಕಾಗತ್ತೆ ನೋಡಿ. ಈ ಕಡೆ ಎಲ್ಲ ಹೀಗಿರುವಂಥದ್ದು. ಒಂದು ಸ್ವಲ್ಪ ಇಲ್ಲಿ ಕಾಲು ಜಾರಿದ್ರು ಕೂಡ ಸೀದಾ ಕೆಳಗಡೆ ಹೋಗ್ತೇವೆ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಪ್ಲೇಸು ತುಂಬಾ ಡೇಂಜರ್ ಆಗಿದೆ, ನೋಡ್ಬೋದು ನೀವು. ಇದೆ ಈ ರೀತಿ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇದು ಕೂಡ ತುಂಬ ಸೂಪರ್ ಆಗಿದೆ ನೋಡಿ. ಇದಂತೂ ತುಂಬ ಸೂಪರ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಮುಂದ್ಗಡೆನೂ ಕೂಡ ಹೋಗಿ ತೋರಿಸ್ತೇನೆ. ಇದು ಇಲ್ಲಿಂದ ಹಾಪೂನ್ ಬೀಚ್ ಸ್ಟಾರ್ಟ್ ಆಗುತ್ತೆ ಆ ಕಡೆ. ಇನ್ನು ಈ ಕಡೆ ಅಂತೂ ತುಂಬಾ ಡೇಂಜರ್ ಆಗಿದೆ ಪ್ಲೇಸು, ನೋಡ್ಬೋದು ನೀವು. ಇಲ್ಲಿ ಹೀಗಿದೆ ಕೆಳಗಡೆ. ಇನ್ನು ನಮಗೆ ಅಲ್ಲಿ ಕೆಳಗಡೆಯಿಂದ ಕಾಣಿಸ್ತಿತ್ತಲ್ಲ ಒಂದು ಕೋಕೋನಟ್ ಟ್ರೀ ರೀತಿಯಲ್ಲಿ ಮರ ನೋಡಿ, ಇದೆ ಅದು ನೋಡಿ. ಓಮ್ ಬೀಚ್ ಈ ರೀತಿ ಕಾಣಿಸುತ್ತೆ ನೋಡ್ಬೋದು. ಓಮ್ ಬೀಚ್ ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ. ಆ ಕಡೆಯಲ್ಲಿ ನೋಡಿ, ಆ ತುದಿಯಿಂದ ಹೀಗೆ ಬರುತ್ತೆ. ಅಲ್ಲಿ ದೊಡ್ಡ ಬಂಡೆ ಕಾಣಿಸ್ತಿದೆಯಲ್ಲ, ಅದೊಂದು ಸ್ಟಾರ್ಟಿಂಗ್ ಪಾಯಿಂಟು. ಇದು ಸೆಕೆಂಡ್ ಪಾಯಿಂಟು, ಇದು ಮೂರನೇ ಪಾಯಿಂಟು. ಹೀಗೆ ಬರುತ್ತೆ. ಓಮ್ ಬೀಚ್ ಸೇಫ್ ಕಾಣಿಸುತ್ತೆ. ಇದು ನೋಡ್ಬೋದು, ಇದು ಎಂಡಿಂಗ್ ಪಾಯಿಂಟ್. ಇದು ಈ ರೀತಿ ಇದೆ. ಇನ್ನು ಈ ಕಡೆ ಎಲ್ಲ ಹಾಪೂನ್ ಬೀಚ್ ಇದೆ, ಹಾಪೂನ್ ಮತ್ತು ಪ್ಯಾರಡೈಸ್ ಬೀಚು. ಆ ಕಡೆ ಹೋಗ್ಬಿಟ್ಟು ತೋರಿಸ್ತೇವೆ ಅದನ್ನು ಕೂಡ, ನೋಡ್ಬೋದು. ಇಲ್ಲಿ ಈ ರೀತಿ ಇದೆ. ನೀವು ಟ್ರೆಕ್ಕಿಂಗ್ ಬರೋದಿದ್ರೆ ಈ ಒಂದು ಪಾಯಿಂಟನ್ನು ಕೂಡ ಮಿಸ್ ಮಾಡಬೇಡಿ, ಯಾಕಂದರೆ ಇಲ್ಲಿಂದ ವ್ಯೂ ತುಂಬಾ ಸೂಪರ್ ಆಗಿದೆ ಓಮ್ ಬೀಚ್ದು ನೋಡಿ. ಇದೇ ಮರ ಅಲ್ಲಿಂದ ಕಾಣಿಸುತ್ತೆ ನಮಗೆ ನೋಡಿ. ಕಾಣಿಸ್ತಿದೆಯಲ್ಲ ಓಮ್ ಬೀಚ್ ವ್ಯೂ. ಅಲ್ಲಿ ಮೇಲ್ಗಡೆನೇ ತುಂಬ ಒಳ್ಳೆ ವ್ಯೂ ಕಾಣಿಸುತ್ತೆ ಓಮ್ ರೀತಿಯಲ್ಲಿ ನೋಡಿ. ಇದಾವುದು ವ್ಯೂ ಪಾಯಿಂಟು. ಇಲ್ಲಿಂದ ಸನ್ಸೆಟ್ ನೋಡಲಿಕ್ಕೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಸಂಜೆ ಟೈಮಲ್ಲಿ ಬಂದರೆ ಸನ್ಸೆಟ್ ಎಲ್ಲ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಈ ಕಡೆ ಎಲ್ಲ ಸನ್ಸೆಟ್ ಆಗುತ್ತೆ, ನೋಡ್ಬೋದು ಯಾವ ರೀತಿ ಇದೆ ಅಂತ ಬೀಚ್. ನೋಡಿದ್ರಲ್ಲ ಓಮ್ ಬೀಚ್ ಈ ರೀತಿ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಅದು ಸ್ಟಾರ್ಟಿಂಗ್ ಪಾಯಿಂಟ್ ಓಮ್ ಬೀಚ್, ಇದು ಸೆಕೆಂಡ್ ಪಾಯಿಂಟ್, ಇದು ಮೂರನೇ ಪಾಯಿಂಟು. ಈ ರೀತಿ ಬರುತ್ತೆ ಓಮ್ ಶೇಪಲ್ಲಿ ನೋಡಿ. ಹೀಗಿದೆ ಓಮ್ ಬೀಚ್ ವ್ಯೂ ಪಾಯಿಂಟು. ನೀವು ಓಮ್ ಬೀಚ್ಗೆ ಬಂದಾಗ ಈ ಒಂದು ಪ್ಲೇಸನ್ನು ಮಿಸ್ ಮಾಡ್ಕೊಳ್ಬೇಡಿ, ಯಾಕಂದರೆ ಇಲ್ಲಿ ನೀವು ನಿಂತ ಜಾಗದಿಂದಲೇ ಕೂಡ ನಿಮಗೆ ಇಲ್ಲಿ ಓಮ್ ರೀತಿ ಸೇಫ್ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಮೇಲ್ಗಡೆ ಡ್ರೋನಿಂದ ನೋಡಬೇಕಾಗುತ್ತೆ. ಡ್ರೋನಿಂದ ನೋಡಿದ್ರೆ ನಿಮಗೆ ನೀವು ನಿಜವಾದ ರೀತಿಯಲ್ಲಿ ನೋಡಿದಾಗೆ ಕಾಣಿಸಲ್ಲ. ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ಬೋದು ನೀವು ಈ ಒಂದು ಪ್ಲೇಸ್ಗೆ. ಮಸ್ತಿದೆ ಒಂದು ಪ್ಲೇಸ್. ಇವಾಗ ಓಮ್ ಬೀಚ್ ವ್ಯೂ ಪಾಯಿಂಟಿಂದ ಸೀದಾ ಹಾಪೂನ್ಗೆ ಹೋಗ್ತಿದ್ದೇವೆ. ನೋಡ್ಬೋದು ನೀವು ಇಲ್ಲಿ ಈ ಒಂದು ವ್ಯೂ ಪಾಯಿಂಟ್ಗೆ ಹೋಗುವಂಥ ದಾರಿ ನೋಡಿ. ಇದು ಸೀದಾ ಓಮ್ ಬೀಚಿಂದ ಮೇಲ್ಗಡೆ ಬರುವುದು ಈ ಒಂದು ದಾರಿಯಲ್ಲಿ. ಇಲ್ಲಿಂದ ಬಂದರೆ ಸೀದಾ ನೀವು ಇಲ್ಲಿಂದ ರೈಟಿಗೆ ಹೋಗಬೇಕಾಗುತ್ತೆ. ಈ ರೈಟಿಗೆ ಹೋದಾಗ ನಿಮಗೆ ಮತ್ತೆ ಎರಡು ದಾರಿ ಸಿಗುತ್ತೆ. ಎರಡರಲ್ಲಿ ಹೋದರೂ ಕೂಡ ನೀವು ಸೇಮ್ ಒಂದೇ ಪಾಯಿಂಟ್ಗೆ ಹೋಗ್ತೀರಾ. ಅಲ್ಲಿ ಹೋದರೆ ನಿಮಗೆ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಓಮ್ ಬೀಚ್ಗೆ ಬಂದಾಗ ಈ ಒಂದು ಪ್ಲೇಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಆಮೇಲೆ ನೀವು ಇಲ್ಲಿಂದ ಸೀದಾ ಬರ್ತೀರಲ್ಲ, ಇಲ್ಲಿಂದ ಸೀದಾ ಬಂದಾಗ ಹೀಗೆ ಹೋದರೆ ನೀವು ಹಾಪೂನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ಗೆ ಹೋಗ್ತೀರಾ. ಈ ಒಂದು ಹಾಪೂನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ಗೆ ನೀವು ಟ್ರೆಕ್ಕಿಂಗ್ ಮಾಡೋದಿದ್ರೆ ಈ ಒಂದು ದಾರಿಯಲ್ಲಿ ಸೀದಾ ಬರ್ಬೋದು. ಆ ಕಡೆ ಹೋಗ್ಕೊಂಡು ವ್ಯೂ ಪಾಯಿಂಟ್ ನೋಡಿಕೊಂಡು ಸೀದೆ ಬಂದರೆ ನಿಮಗೆ ಮಸ್ತ್ ವ್ಯೂ ಸಿಗುತ್ತೆ. ಇವಾಗ ನಾವು ಇಲ್ಲಿ ಓಮ್ ಬೀಚ್ ವ್ಯೂ ಪಾಯಿಂಟ್ ನೋಡಿಕೊಂಡು ಹಾಪೂನ್ಗೆ ಹೋಗ್ತಿದ್ದೀವಿ. ಇವಾಗ ಹಾಪೂನಲ್ಲಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ವ್ಯೂ ಇರುತ್ತೆ ಅಂತ. ಹಾಪೂನಲ್ಲಿ ಅಷ್ಟೊಂದು ಜನ ಇರೋಲ್ಲ ಜಾಸ್ತಿ, ಎಲ್ಲರೂ ಕೂಡ ಇಲ್ಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅಂತ ಬರ್ತಾರೆ. ಈಗ ಅಲ್ಲಿ ಸುಮಾರು ಜನ ಬರ್ತಿದ್ದಾರೆ ಹಿಂದೇನು ಕೂಡ ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿರೋದಿಲ್ಲ ವ್ಯೂ ಪಾಯಿಂಟ್ ಅದು ಅಷ್ಟೊಂದು ಜಾಸ್ತಿಯಾಗಿ ನೋಡಿ. ಹೀಗೆ ಹೋಗಬೇಕಾಗುತ್ತೆ ಹಾಪೂನ್ಗೆ. ನಾನು ಕೂಡ ಇಲ್ಲಿ ಊರಲ್ಲಿದ್ದರೂ ಕೂಡ ಇದು ಸೆಕೆಂಡ್ ಟೈಮ್ ಬರೋದಷ್ಟೇ. ಮೊದಲೊಂದು ಸಲ ಬಂದಿದ್ದ ಫ್ರೆಂಡ್ಸ್ ಜೊತೆ ಕೂಡ, ಆವಾಗೆಲ್ಲ ಯಾವ ಪ್ಲೇಸು ಸರಿಯಾಗಿ ಗೊತ್ತಿಲ್ಲಾಗಿತ್ತು. ಇವಾಗ ಇದು ಸೆಕೆಂಡ್ ಟೈಮ್ ಬರ್ತಿರುವಂಥದ್ದು. ಇವಾಗ ಎಲ್ಲ ಪ್ಲೇಸ್ನು ಸರಿಯಾಗಿ ನೋಡ್ಕೊಂಡು ಬಂದೆ. ಓಮ್ ಬೀಚಲ್ಲಿ ಯಾವ ಒಂದು ವ್ಯೂ ಪಾಯಿಂಟ್ ಇರುವಂಥ ಪ್ಲೇಸ್ ನನಗೂ ಕೂಡ ಗೊತ್ತಿಲ್ಲಾಗಿತ್ತು. ಇವಾಗ ನೋಡಿದ್ದು ಒಂದು ಲೆವೆಲ್ಗೆ ಸುಮಾರಾಗಿ ಕಾಣಿಸುತ್ತೆ ಓಮ್ ರೀತಿಯಲ್ಲಿ. ಇನ್ನು ಮೇಲ್ಗಡೆಯಿಂದ ನೀವು ಡ್ರೋನಲ್ಲಿ ನೋಡಿದಾಗ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ, ನೋಡ್ಕೊಳ್ಬೋದು. ಅದ್ರ ಫೋಟೋವನ್ನು ಕೂಡ ಹಾಕ್ತೇನೆ ಇಲ್ಲಿ ನಿಮಗೆ. ಇವಾಗ ಹಾಪೂನ್ಗೆ ಹೋಗ್ಕೊಂಡು ಅಲ್ಲಿ ವೀಡಿಯೋ ತೋರಿಸ್ತೇನೆ ನಿಮಗೆ. ಇಲ್ಲಿಂದ ಈ ರೀತಿ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ.
ನೋಡಿ ಈ ರೀತಿ ಕಾಣಿಸ್ತಿದೆ ಇಲ್ಲಿ ನಿಮಗೆ ಹಾಪುನ್ಗೆ ಹೋಗುವಂಥ ದಾರಿಯಲ್ಲಿ ಟ್ರೆಕ್ಕಿಂಗ್ ಮಾಡುವಂಥ ಪ್ಲೇಸ್. ನೀವು ಈ ರೀತಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಒಂದು ಬೀಚಿಗೆ ಬರಬೇಕಂದ್ರೆ. ಇಲ್ಲಾಂದರೆ ನೀವು ಬೋಟ್ ರೈಡಿಂಗ್ ಇದನ್ನು ಕೂಡ ಬರ್ಬೋದು. ಬೋಟ್ ರೈಡಿಂಗ್ ಬಂದರೆ ನಿಮಗೆ ಇಲ್ಲಿ ಬಂದು ಸ್ಟಾಪ್ ಮಾಡ್ತಾರೆ ಈ ಜಾಗದಲ್ಲಿ. ಇಲ್ಲಿ ನಿಮಗೆ ಈಜಾಡ್ಲಿಕ್ಕೆಲ್ಲ ಕೊಂಡ ದಾರಿಯಲ್ಲಿ ನೀವು ಹೋಗಬೇಕು ಮುಂದ್ಗಡೆ. ಆ ಕಡೆ ಒಂದು ದಾರಿ ಇದ್ದರೆ ಆ ಒಂದು ಹಾಪುನ್ ಬೀಚ್ ನೋಡಿ ಈ ರೀತಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಬರೀ. ಎಷ್ಟು ಸಣ್ಣ ಇರುವಂಥದ್ದು ಈ ಒಂದು ಬೀಚ್. ಕಾಲು ಜಾರಿದ್ರೆ ನೋಡಿ ಸೀದಾ ಆ ಕಡೆ ಹೋಗ್ತಾರೆ ನೀವು. ನೋಡಿ ಇದು ಈ ಒಂದು ಹಾಪುನ್ಗೆ ಹೋಗುವಂಥ ಒಂದು ವ್ಯೂ ಪಾಯಿಂಟ್. ಇದು ಕೂಡ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ಈ ಹಾಪುನ್ ಬೀಚ್ ಬಂದು ನೋಡ್ಬೋದು. ಹಾಪುನ್ ಬೀಚ್ ಈ ರೀತಿ ಇದೆ. ಇಲ್ಲೆಲ್ಲ ಬೋಟ್ ರೈಡಿಂಗ್ ಮಾಡಿಸ್ತಾರಲ್ಲ ಅವರು ಇಲ್ಲೇ ಕರ್ಕೊಂಡು ಬರ್ತಾರೆ. ಮಾಡ್ಬೋದು. ಇದು ಹಾಪುನ್ ಬೀಚು. ಇಷ್ಟೇ ಸಣ್ಣ ಇರುವಂಥದ್ದು ಈ ಒಂದು ಬೀಚು. ಒಂದು ರೀತಿ ಪ್ರೈವೇಟ್ ಬೀಚ್ ರೀತಿಯಲ್ಲಿದೆ ಇಲ್ಲಿ. ನೀವು ಈ ರೀತಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಒಂದು ಬೀಚಿಗೆ ಬರಬೇಕಂದ್ರೆ. ಇಲ್ಲಾಂದರೆ ನೀವು ಬೋಟ್ ರೈಡಿಂಗ್ ಇದನ್ನು ಕೂಡ ಬರ್ಬೋದು. ಬೋಟ್ ರೈಡಿಂಗ್ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಬಂದು ಸ್ಟಾಪ್ ಮಾಡಿಸ್ತಾರೆ ಈ ಒಂದು ಜಾಗದಲ್ಲಿ. ಇಲ್ಲಿ ನಿಮಗೆ ಈಜಾಡ್ಲಿಕ್ಕೆಲ್ಲ ಕೊಡ್ತಾರೆ. ನೋಡ್ಬೋದು ಇದೆ ಕೂಡ ಈ ಒಂದು ಹಾಪುನ್ ಬೀಚ್ ನೋಡಿ ಈ ರೀತಿ ಇದೆ. ಇಷ್ಟೇ ಸಣ್ಣ ಇರುವಂಥದ್ದು ಈ ಒಂದು ಬೀಚ್. ನೆಕ್ಸ್ಟ್ ಇಲ್ಲಿಂದ ನಾವು ಪ್ಯಾರಡೈಸ್ ಬೀಚ್ಗೆ ಹೋಗೋದು. ನೋಡಿ ಈ ಕಡೆ ಒಂದು ದಾರಿ ಇದೆ ಹೋಗುವಂಗೆ. ಇಲ್ಲಿ ಕೂಡ ಒಂದು ಪ್ಯಾರಡೈಸ್ ಬೀಚ್ಗೆ ಹೋಗೋದು. ನಾವು ಇವಾಗ ಇಲ್ಲಿ ಹಾಪುನ್ ಬೀಚ್ಗೆ ಬಂದಿದ್ವಿ. ನಂತರ ಈ ಕಡೆಯಿಂದನೇ ಕೂಡ ಇಲ್ಲಿ ಪ್ಯಾರಡೈಸ್ ಬೀಚ್ಗೆ ಹೋಗುವಂಥದ್ದು. ನೋಡಿ ಈ ಕಡೆ ಈ ರೀತಿ ಇದೆ ವ್ಯೂ. ಆ ಕಡೆ ಒಂದು ಸಣ್ಣ ಬೀಚ್ ಇರುವಂಥದ್ದು, ಈ ಕಡೆ ಒಂದು ಸಣ್ಣ ಬೀಚ್ ಇದೆ. ಇದೆಲ್ಲ ಕೆಫೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇವಾಗ. ಆಫ್ಸೈಡ್ ಇದೆ. ಹಾಗಾಗಿ ಒಂದೆರಡು ಸಣ್ಣ ಪುಟ್ಟ ಅಂಗಡಿಗೆ ಮಾತ್ರ ಓಪನ್ ಇದೆ. ಇಲ್ಲಿ ಟೂರಿಸ್ಟ್ ಬರ್ತಾ ಇರ್ತಾರಂತ ಅವರಿಗೋಸ್ಕರ. ನಂತರ ಇಲ್ಲಿಂದನೇ ಸೀದಾ ನೋಡಿ ಹೀಗೆ ಹೋಗಿ ಬೀಚ್ಗೆ, ಅಲ್ಲ ಪ್ಯಾರಡೈಸ್ ಬೀಚ್ಗೆ. ಇದು ಹಾಪುನ್ ಬೀಚ್ ಇದು. ಈ ಕಡೆ ಎಲ್ಲ ಅಷ್ಟು ಈಜಾಡ್ಲಿಕ್ಕೆ ಆಗಲ್ಲ. ನೀವೇನಾದ್ರು ಬೋಟ್ ರೈಡಿಂಗ್ ಬಂದರೆ ನಿಮಗೆ ಆ ಕಡೆ ಒಂದು ಇದೆಲ್ಲ ಬೀಚು, ಅಲ್ಲಿ ನಿಲ್ಲಿಸ್ಕೊಂಡು ನಿಮಗೆ ಈಜಾಡ್ಲಿಕ್ಕೆಲ್ಲ ಕೊಡ್ತಾರೆ. ಹೀಗೆ ಹೋಗಿಬಿಟ್ರೆ ನಮಗೆ ನಂತರ ಅಲ್ಲಿ ಪ್ಯಾರಡೈಸ್ ಬೀಚ್ ಸಿಗುತ್ತೆ. ಅದೆಲ್ಲ ಅಷ್ಟು ನೋಡಿ. ಇದೇ ಹಾಪುನ್ ಬೀಚು. ಇಷ್ಟೇ ರೋಡ್ ಇರುವಂಥದ್ದು ಈ ಒಂದು ಬೀಚು. ಅಲ್ಲೊಂದು ಸ್ವಲ್ಪ ಒಂದು ಬೀಚ್ ರೀತಿಯಲ್ಲಿದೆ. ಆಮೇಲೆ ಇಲ್ಲೆಲ್ಲ ಕೂಡ ಫುಲ್ ಬಂಡೆ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ ಕೆಫೆನೂ ಕೂಡ ತುಂಬ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಇದೇ ಒಂದು ಎಂಡಿಂಗ್ ಪಾಯಿಂಟ್. ನಂತರ ಇಲ್ಲಿಂದ ಕೂಡ ನಾವು ಈ ಒಂದು ಪ್ಯಾರಡೈಸ್ ಬೀಚ್ ಹೋಗುವಂಥದ್ದು. ನಿಮಗೆ ಈ ಒಂದು ಪ್ಯಾರಡೈಸ್ ಬೀಚ್ ಕೂಡ ಹೋಗ್ಕೊಂಡು ತೋರಿಸ್ತೇನೆ. ನೋಡಿ ಹೀಗೆ ಹೋಗುವಂಥದ್ದು. ಇವಾಗೆಲ್ಲ ಸದ್ಯ ಟೂರಿಸ್ಟ್ ಎಲ್ಲ ಬರ್ತಿದ್ದಾರೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕಂತ. ಈ ಕಡೆ ಸ್ವಲ್ಪ ರಿಸ್ಕ್ ಇದೆ ನಿಮಗೆ. अरे वो फोटो ले फाइज आयन जवाब ओपन टॉयलेट ನೋಡಿ ಹೀಗೆ ಹೋಗಬೇಕಾಗುತ್ತೆ. ಈಗ ಒಂದು ಪ್ಯಾರಡೈಸ್ ಬೀಚ್ಗೆ ಹೋಗೋದಿದ್ರೆ ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ಜನ ಇದ್ದರು. ಇವಾಗಲ್ಲ ಅಷ್ಟೆಲ್ಲ ಜನ ಇಲ್ಲ. ಆ ಕಡೆ ಇದ್ದಾರೆ ಒಂದು ಬೀಚು, ಕೂಡಲೇ ಬೀಚಲ್ಲ. ಈ ಕಡೆ ಎಲ್ಲ ಟ್ರೆಕ್ಕಿಂಗ್ ಮಾಡ್ಲಿಕ್ಕಂತ ಮಾತ್ರ ಬರ್ತಾರೆ ಇವಾಗ. ಅಂದರೆ ಸಾಯಂಕಾಲ ಬರ್ತಾರೆ ಇಲ್ಲಿ ಬೋಟ್ ರೈಡಿಂಗಿಂದ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಿದ್ರೆ ತುಂಬ ರಿಸ್ಕಿ ಆಗುತ್ತಲ್ಲ, ಹಾಗಾಗಿ ಯಾರೂ ಬರೋದಿಲ್ಲ. ನೋಡಿ ಈ ರೀತಿ ದಾರಿಯಲ್ಲೆಲ್ಲ ಹೋಗಬೇಕಾಗತ್ತೆ. ಹೇಗೆ ನೋಡಿ ಹೀಗೆ ಹೋಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ದಾರಿ ಇದೆ. ಹೀಗೆ ಹೋಗ್ಕೊಂಡು ಆ ಕಡೆ ಹೋಗ್ಕೊಂಡು ಅಲ್ಲಿ ಗುಡ್ಡೆ ಕಾಣಿಸ್ತಿದೆ. ಆ ಗುಡ್ಡೆ ಆ ಕಡೆನೇ ಪ್ಯಾರಡೈಸ್ ಬೀಚು. ಈ ರೀತಿ ಬೆಟ್ಟ ಗುಡ್ಡ ಜಾಗಕ್ಕೆಲ್ಲ ಹೋಗ್ತಾ ಇದ್ರೆ ನಿಮ್ಗೆ ಇದೆಲ್ಲ ಏನಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ನೀವು ಬರೀ ಆಫೀಸ್ ಕೆಲಸ ಮಾಡ್ತೀರಾ, ಸಿಟಿಯಲ್ಲಿ ಇರ್ತೀರ ಅಂದರೆ ನಿಮಗೆ ಇದು ರಿಸ್ಕಿ ಆಗಿರುತ್ತೆ. ನೀವು ಒಂಥರ ಅಡ್ವೆಂಚರ್ ಮಾಡಬೇಕಂದ್ರೆ ಈ ಪ್ಲೇಸ್ ಕೂಡ ಬರ್ಬೋದು. ನೋಡಿ ಈ ರೀತಿ ಇದೆ. ಹೀಗೆ ನೋಡಿ ಈ ಕಡೆಯಲ್ಲಿ ಮಾರ್ಕ್ ಮಾಡಿಟ್ಟಿದ್ದಾರೆ ಪ್ಯಾರಡೈಸ್ ಬೀಚ್ಗೆ ಹೀಗೆ ಹೋಗೋದಂತ. ಈಗ ಹೋಗಬೇಕಾಗುತ್ತೆ ಮೇಲುಗಡೆ. ನೋಡಿ ಈ ದಾರಿ ಈ ಥರ ಇದೆ. ವ್ಯೂ ಕೂಡ ನೋಡ್ಕೊಳ್ಬೋದು ಹೇಗಿದೆ ಅಂತ. ನೋಡಿ ಬರುವಂಥ ದಾರಿಯಲ್ಲಿ ಸಿಗುವಂಥ ವ್ಯೂ ಇದು. ನೋಡಲಿಕ್ಕೆ ಇಲ್ಲಿ ಕಾಣಿಸುತ್ತೆ ನೋಡಿ. ಹೋಗುವಂಥ ದಾರಿ ಹೀಗಿದೆ.
ನೋಡಿ ಇಲ್ಲಿ ಹೋಗುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೋದು. ಒಂದು ಸ್ವಲ್ಪ ಇಲ್ಲಿ ಜಾರ್ತಂದ್ರೂ ಕೂಡ ನೀವು ಸೀದಾ ಕೆಳಗಡೆನೇ ಹೋಗಿಬಿಡ್ತೀರ. ಅಲ್ಲಿ ದಾರಿ ಕೂಡ ತುಂಬ ಡೇಂಜರ್ ಆಗಿದೆ, ನೋಡ್ಬೋದು. ಹೀಗೆ ದಾರಿ ಈ ಕಡೆಯಿಂದ ಅಲ್ಲಿ ಹೋಗಿ ಹಾಗೆ ಹೋಗ್ಬಿಟ್ಟು ಅಲ್ಲಿಂದ ಮೇಲೆ ಹೋಗಿ ನೋಡಲ್ಲಿ ಹೋಗ್ತಿದ್ದಾರೆ, ಕಾಣಿಸ್ತಾ ಇರೋದಿಲ್ಲ. ಈ ಥರ ದಾರಿಯಲ್ಲಿ ಹೋಗಬೇಕು ನೀವು ಬೇಕಂದರೆ. ಆ ಕಡೆಯಿಂದನೂ ಕೂಡ ಬರ್ಬೋದು. ಆ ಕಡೆ ಬೇಲೆಕಾನ್ ಬೀಚ್ ಅಂತ ಇದೆ. ಬೇಲೆಕಾನ್ ಬೀಚಲ್ಲಿ ಅಲ್ಲಿ ಗಾಡಿ ಎಲ್ಲ ಬರುತ್ತೆ, ವೆಹಿಕಲ್ ಎಲ್ಲ ಬರುತ್ತೆ. ಬೋಟ್ ರೈಡ್ ಮಾಡ್ಕೊಳ್ಳಿ ಬನ್ನಿ. ಅಲ್ಲಿ ನಿಮಗೆ ಒಂದು ಬೋಟ್ ರೈಡಿಂಗ್ ಕೂಡ ಇದೆ. ಮತ್ತು ಬೋಟ್ ರೈಡಿಂಗ್ ಬಂದರೆ ನಿಮಗೆ ಎಷ್ಟೊಂದು ಮಜಾ ಇರೋಲ್ಲ, ಯಾಕಂದರೆ ಸೀದಾ ಅಲ್ಲಿ ಬೋಟಲ್ಲೇ ಕೂಡ ಬರ್ತೀರ. ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ಒಳ್ಳೆ ಮಜಾ ಇರುತ್ತೆ ನಿಮಗೆ. ನೋಡಿ ಪ್ಯಾರಡೈಸ್ ಬೀಚ್ಗೆ ಹೋಗುವಂಥ ದಾರಿಯಲ್ಲಿ ನಿಮಗೆ ಈ ರೀತಿ ವ್ಯೂ ಸಿಗುತ್ತೆ ನೋಡಲಿಕ್ಕೆ. ಇಲ್ಲಿಂದ ಬರಬೇಕಾಗುತ್ತೆ, ಮೇಲ್ಗಡೆಯಿಂದ ಬರಬೇಕಾಗುತ್ತೆ. ನಂತರ ಈಗ ಬಂದುಬಿಟ್ಟು ಹೀಗೆ ಹೋಗಬೇಕಾಗುತ್ತೆ ಸೀದಾ. ಆ ಒಂದು ಗುಡ್ಡದ ಆ ಕಡೆ ಪ್ಯಾರಡೈಸ್ ಬೀಚ್ ಇರುವಂಥದ್ದು. ನಂತರ ಆ ಗುಡ್ಡದ ಆ ಕಡೆ ಅಲ್ಲಿ ಬೇಲೆಕಾನ್ ಬೀಚ್ ಅಂತ ಸಿಗುತ್ತೆ. ನೋಡಿ ಅಲ್ಲಿ ಮೇಲ್ಗಡೆಯಿಂದನೂ ಕೂಡ ಬರ್ಬೋದು, ತುಂಬ ಈಸಿಯಾಗಿರುತ್ತೆ ಮೇಲ್ಗಡೆಯಿಂದ ಬಂದರೆ. ಇಲ್ಲಿ ಕೆಳಗಡೆ ಸ್ವಲ್ಪ ರಿಸ್ಕ್ ಆಗಿದೆ, ಅರೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಗಾಡಿ ತಗೊಂಡು ಬಂದರೆ ಆ ಕಡೆ ಇಡ್ಬೋದು, ಅಲ್ಲಿ ಬೇಕಾದರೆ ಹೋಗಲಿಕ್ಕೆ ತುಂಬ ಆರಾಮಾಗುತ್ತೆ ನಿಮಗೆ. ನೋಡಿ ಈ ಕಡೆಯಿಂದ ಹೀಗೆ ಬರ್ಬೋದು, ನೋಡಿ ಹೀಗೆ ಹೋಗುವಂಥದ್ದು. ನಮಗೆ ಇವಾಗಲೇ ಸಾಕಾಯ್ತು ಇಲ್ಲಿ ಬಂದ್ಕೊಂಡು, ಗುಡ್ಡ ಎಲ್ಲ ಹತ್ತೆಳಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ಟೂರಿಸ್ಟ್ ಎಲ್ಲ ಯಾರು ಬರೋದಿಲ್ಲ ಜಾಸ್ತಿ. ನೋಡಿ ನೀವು ಹಾಫ್ ಮೂನ್ಗೆ ಬೀಚಿಂದ ಬರ್ತಿದ್ದು ಇಲ್ಲಿಂದ ಪ್ಯಾರಡೈಸ್ ಬೀಚ್ ಹೋಗೋದು ದಾರಿಯಲ್ಲಿ ನಿಮ್ಗೊಂದು ವ್ಯೂ ಸಿಗುತ್ತೆ. ನೋಡಿ ಈ ರೀತಿ ಇದೆ ಒಂದು ವ್ಯೂ, ನೋಡ್ಕೊಬೋದು. ತುಂಬ ಜನ ಕಾಣಿಸ್ತಾ ಇದೆ. ನೋಡಿ ಆ ಕಡೆಯಿಂದ ಬರಬೇಕಾಗುತ್ತೆ ಹೀಗೆ ಸೀದಾ, ಮತ್ತು ಈ ಕಡೆಯಿಂದ ಅಲ್ಲಿ ಹೋಗಬೇಕಾಗುತ್ತೆ. ನೀವು ಇಲ್ಲಿ ಫೋಟೋಲೆಲ್ಲ ತೆಗೆದಿದ್ರೆ ಒಂದು ಮಸ್ತ್ ಜಾಗ ಅಂತ ಹೇಳ್ಬೋದು. ಇದು ನೋಡ್ಬೋದು. ಈ ಕಡೆಯಿಂದ ಬಂದರೆ ನಾವು ಇವಾಗ ಆ ಕಡೆಯಿಂದ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಬರ್ತಾರೆ. ನಂತರ ಈ ಕಡೆ ನೋಡಿ ಪ್ಯಾರಡೈಸ್ ಬೀಚ್ ಕಾಣಿಸ್ತಾ ಇದೆ, ಅದು ಪ್ಯಾರಡೈಸ್ ಬೀಚ್ ನೋಡ್ಬೋದು. ನೀರಿಗೆ ಕಾಣಿಸುತ್ತೆ ಅದು ಹೀಗೆ. ನೋಡಿ ನೀವು ಫೋಟೋ ತೆಗೆದಿದ್ದರೆ ಮಸ್ತ್ ಪ್ಲೇಸ್ ಇದೆ. ಇನ್ನು ಹೀಗೆ ಹೋಗುವಂಥದ್ದು ಪ್ಯಾರಡೈಸ್ ಬೀಚ್ಗೆ. ಟೂರಿಸ್ಟೆಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ. ಆ ಕಡೆ ಬೇಲೆಕಾನ್ ಬೀಚ್ ಇದೆಯಲ್ಲ, ಆ ಕಡೆಯಲ್ಲಿ ತಂದು ಬಿಡ್ತಾರೆ ಅವರಿಗೆ ಜೀಪಲ್ಲಿ. ನಂತರ ಅವರು ಹಾಗೆಯಿಂದ ಬಂದು ಹೀಗೆ ಟ್ರೆಕ್ಕಿಂಗ್ ಮಾಡ್ತಾರೆ. ನಾವು ಈ ಕಡೆಯಿಂದ ಬಂದ್ವಿ, ನಮ್ಗೆ ಹತ್ತಿರ ಆಗುತ್ತೆ ಅಂದ್ಕೊಂಡು. ಬೇಲೆಕಾನ್ ಬೀಚ್ ಆದರೆ ನಮಗೆ ತುಂಬ ದೂರ ಆಗುತ್ತೆ ಇಲ್ಲಿಂದ. ಇವಾಗ ಅಲ್ಲಿ ಹೋಗೋಣ ಪ್ಯಾರಡೈಸ್ ಬೀಚ್ಗೆ. ಬರವಾ ಪ್ಯಾರಡೈಸ್ ಬೀಚ್ ಬಂತು, ಹೋಗೋಣ ಪ್ಯಾರಡೈಸ್ ಬೀಚ್ಗೆ. ಯಾರು ಜನ ಕಾಣಿಸ್ತಾ ಇಲ್ಲ. ನೋಡಿ ಸಣ್ಣ ಬೀಚ್ ಇದು. ಅವರು ಹಾಗೆ ಮೇಲ್ಗಡೆ ಹೋದರು ನಮ್ಮ ದೋಸ್ತರು. ನಾನು ಹೀಗೆ ಹೋಗ್ತೇನೆ ಕೆಳಗಡೆಯಿಂದ. ನೋಡಿ ಹಾಗೆ ತುಂಬ ಈಸಿಯಾದ ದಾರಿ ಅದು ಹೋಗಲಿಕ್ಕೆ. ನೋಡ್ಬೋದು ಇವಾಗ ನಾವು ಇಲ್ಲಿ ಪ್ಯಾರಡೈಸ್ ಬೀಚ್ಗೆ ಬಂದಿದ್ದೇವೆ. ನೋಡಿ ಈ ರೀತಿ ಇದೆ ಈ ಒಂದು ಪ್ಯಾರಡೈಸ್ ಬೀಚು. ತುಂಬ ಸಣ್ಣ ಬೀಚ್ ಇದೆ, ದೊಡ್ಡದಾಗಿದೆ ಅಷ್ಟೇ. ಇಲ್ಲಿ ನೀವು ಬೋಟ್ ರೈಡಿಂಗ್ ಎಲ್ಲ ಬಂದವಾಗ ಈ ಕಡೆಯಿಂದ ನಿಮಗೆ ಟ್ರೆಕ್ಕಿಂಗ್ ಕೂಡ ಇದೆ. ಈ ಕಡೆಯಿಂದ ಬೇಲೆಕಾನ್ ಬೀಚಿಂದ ಬರ್ಬೋದು. ನೋಡಿ ಮಾರ್ಕ್ ಕೂಡ ಮಾಡಿರ್ತಾರೆ. ಈ ಕಡೆಯಿಂದ ಸೀದಾ ಬಂದರೆ ನೀವು ನೋಡೋದು ಕಾಣಿಸ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಹಾಗೆ ಸೀದಾ ಹೋಗುವಂಥದ್ದು ಬೇಲೆಕಾನ್ ಬೀಚ್ಗೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಆಮೇಲೆ ನೋಡೋಣ ಯಾವ ಕಡೆ ಹೋಗ್ತಾರೆ ಅಂತ. ಇಲ್ಲಿ ಮುಂದ್ಗಡೆ ಹೋಗೋದಿಲ್ಲ, ಎಷ್ಟು ಲಾಸ್ಟ್ ಅಂತ ಕಾಣಿಸುತ್ತೆ. ಯಾಕೆಂದರೆ ಆ ಕಡೆ ಎಲ್ಲ ಹೋಗಬೇಕಂದ್ರೆ ತುಂಬ ರಿಸ್ಕ್ ಇದೆ ಪ್ಲೇಸಲ್ಲಿ. ನಮ್ಮ ಗಾಡಿ ಇಟ್ಟಿರೋದು ಈ ಕಡೆ, ನಾವು ಆ ಕಡೆ ಇಟ್ಟಿದ್ದು ಗಾಡಿ ನಾವು. ಹಾಗಾಗಿ ಮತ್ತೆ ಅಲ್ಲಿ ರೌಂಡ್ ಹಾಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಇಷ್ಟೇ ಎಂಡ್ ಮಾಡ್ತೀವಿ. ಈ ಒಂದು ಪಾಯಿಂಟಲ್ಲೇ ಕೂಡ ಇದು ಲಾಸ್ಟ್ ಪ್ಯಾರಡೈಸ್ ಬೀಚ್. ಆ ಕಡೆ ನಿಮಗೆ ಬೇಲೆಕಾನ್ ಬೀಚ್ ಸಿಗುತ್ತೆ.
ನಿಮಗೆ ಅಲ್ಲಿ ಹೋಗ್ಕೊಂಡು ವ್ಯೂ ಕೂಡ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ನೋಡಿ ಪ್ಯಾರಡೈಸ್ ಬೀಚಲ್ಲಿ ವ್ಯೂ ಈ ರೀತಿ ಇದೆ ನೋಡಿ. ಶಿರೋಡ ಬೀಚ್ ಇದು. ಇನ್ನು ನೀವು ಟ್ರೆಕ್ಕಿಂಗು ಇಲ್ಲಿ ನೀವು ಬೇಲೆಕಾನ್ ಬೀಚ್ ಹೋಗ್ಬೇಕಂದ್ರೆ ನೋಡಿ ದಾರಿ ಇದೆ. ನಾನು ಕೂಡ ಹೋಗಿದ್ದೆ ಅಲ್ಲಿ. ನಾವು ಯಾಕಂದರೆ ಗಾಡಿ ಇಟ್ಟಿರೋದು ಆ ಕಡೆ ಒಂದು ಬೀಚಲ್ಲಿ, ಈ ಕಡೆ ಹೋದರೆ ತುಂಬ ದೂರ ಆಗುತ್ತೆ. ಹಾಗಾಗಿ ಈ ಕಡೆಯಿಂದ ನಾವು ಇವತ್ತು ಇನ್ನು ನೀವು ಟ್ರೆಕ್ಕಿಂಗ್ ಮಾಡೋದಿದ್ರೆ ಈ ಕಡೆಯಿಂದ ಬರ್ತಾರೆ. ಇಲ್ಲಿ ಬೇಲೆಕಾನ್ ಬೀಚ್ ಅಂತಿದೆ, ಆ ಕಡೆಯಿಂದ ಬರ್ತಾರೆ. ಈ ಕಡೆಯಿಂದ ಬಂದುಬಿಟ್ಟು ಹೀಗೆ ಹೋಗ್ತಾರೆ. ಹೀಗೆ ಆ ಕಡೆ ಹೋದರೆ ನಿಮ್ಗೆ ಅಲ್ಲಿ ಹಾಫ್ಡೂನ್ ಬೀಚ್ ಸಿಗುತ್ತೆ. ಅಲ್ಲಿ ಅದು ಹಾಫ್ಡೂನ್ ಬೀಚ್ ಆ ಕಡೆ ಕಾಣಿಸ್ತಿರೋದು. ಆ ಕಡೆ ನಿಮಗೆ ಹೋಗಿ ಒಂದು ಬೀಚ್ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಮರ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ವ್ಯೂ ಒಂದು ತುಂಬ ಸೂಪರ್ ಆಗಿದೆ. ಅಲ್ಲಿ ಇವಾಗ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡೋಣ, ನಂತರ ಈ ಕಡೆಯಿಂದನೇ ವಾಪಸ್ ಹೋಗೋಣ. ಹೀಗೆ ನೋಡಿ, ಈ ಕಡೆಯಿಂದ ಹೀಗೆ ಹೋಗುವಂಥದ್ದು. ನೀವು ಬೇಲೆಕಾನ್ ಬೀಚ್ಗೆ ಹೋಗೋದಿದ್ರೆ ವಾಪಸ್ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮ ಬೈಕೆಲ್ಲ ಆ ಕಡೆ ಇದೆ ಒಂದು ಬೀಚಲ್ಲಿ. ನೀವು ಆ ಕಡೆ ಹೋದರೆ ಆಟೋ ಸಿಗುತ್ತೆ, ನಿಮ್ಮ ಪ್ರೈವೇಟ್ ವೆಹಿಕಲ್ ಕೂಡ ನೀವು ತಗೊಂಡು ಬರ್ಬೋದು. ನೋಡಿ, ಈ ಕಡೆಯಿಂದ ನಾವೀಗ ವಾಪಸ್ ಹೋಗ್ತಿದ್ದೇವೆ ಬಂದಾರಿಯಲ್ಲಿ. ಕಾಯಾಕಿಂಗ್ ಎಲ್ಲ ಇದೆ, ನೀವು ಬೇಕಿದ್ರೆ ಬರ್ಬೋದು, ಗೊತ್ತಾಗುತ್ತೆ. ನಾವು ಒಂದೇ ತಗೊಂಡು ಹೋಗ್ಬೇಕಂತಿದ್ವಿ, ಆದರೆ ಯಾವಾಗ ಅಂತ ಇನ್ನೂ ಟೈಮ್ ಬರಲಿಲ್ಲ. ಟೈಮ್ ಬಂದಾಗ ನಿಮ್ಗೆ ಅದು ಕೂಡ ವಿಡಿಯೋ ಮಾಡಿ ಹಾಕ್ತೇನೆ. ಕಾಯಾಕಿಂಗ್ ತಗೊಂಡು ಈಗ ಎಲ್ಲಿ ಹೋಗುವಂಥದ್ದು ಬೀಚ್ಗೆ.